ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ನಿನ್ನೆ ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಇವತ್ತು ಮಾರ್ನಿಂಗಿಂದ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ಇವತ್ತು ಯಾವುದೂ ವಿಡಿಯೋ ಮಾಡಿಲ್ಲ. ನಿನ್ನೆ ವಿಡಿಯೋನ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಮಾರ್ನಿಂಗ್ ಬೇಗ ಎದ್ದು ಸ್ವಲ್ಪ ಪಾಟ್ಗಳೆಲ್ಲ ಕ್ಲೀನ್ ಮಾಡೋದಿತ್ತು. ಕ್ಲೀನ್ ಮಾಡಿ ಅದಾದಮೇಲೆ ಸಲೂನ್ಗೆ ಹೋದೆ. ಬಂದಾದಮೇಲೆ ಸಂಜೆ ಸಿಂಪಲ್ಲಾಗಿ ಕಬಾಬ್ ಮಾಡಿದ್ದೆ. ಸೊ ಕಬಾಬ್ ಮಾಡೋ ರೆಸಿಪಿ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಒಂದು ಅರ್ಧ ಕೆ.ಜಿ ಆಗೋಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಾದಮೇಲೆ ಅದಕ್ಕೆ ಏನೇನು ಆ್ಯಡ್ ಮಾಡಿಕೊಂಡೆ ಅಂತ ಹೇಳ್ತೀನಿ ಬನ್ನಿ. 1 ಸ್ಪೂನ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ 1 ಎಗ್ ಹಾಕ್ಕೊಂಡೆ. ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು, ಕೊತ್ತಂಬರಿ ಕಟ್ ಮಾಡಿರೋದು. ಸೊ ಕರಿಬೇವು ಹಂಗೆ ಹಾಕ್ಕೊಂಡೆ. ಕರಿಬೇವು ಹಂಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು, ಅದಾದಮೇಲೆ ಕಬಾಬ್ ಪೌಡರ್ ಬರುತ್ತೆ, ತೇಜು ಕಬಾಬ್ ಪೌಡರು. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರು ಫ್ರಿಜ್ಜಲ್ಲಿ ಇಡಬೇಕು. ಉಪ್ಪು ನೋಡ್ಕೊಬೇಕು. ಆಮೇಲೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಬೇಕು. ಸೊ ನಿಂಬೆಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸೊ ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಅರ್ಧ ಗಂಟೆ ಆದಮೇಲೆ ಸೊ ತೆಗೆದು ಕಬಾಬ್ ಮಾಡ್ಕೊಬೇಕು. ಸೊ ಇಷ್ಟು ಹಾಕಿ ಕಬಾಬ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದೇ ರೀತಿಯ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.